ಹಲೋ, ನಮಸ್ಕಾರ. ನಮಸ್ಕಾರ. ಹಲೋ ಸರ್. ಸರ್ ಸುರಪುರ ತಾಲೂಕು ಸರ್, ಹುಣಸಗಿ ತಾಲೂಕು ತಹಸೀಲ್ದಾರ್ ಸರ್. ಅಲ್ಲಿ ನಾವು ಡಿ ಸಿ ಅಲ್ಲಿ ನಮ್ಮ ಗೌರ್ಮೆಂಟ್ ಸೈಟ್ ಬಡವರಿಗೆ ಕೊಡೆ ಮಾಡೋದಕ್ಕೆ ಹಾಂ ಸರ್. ಎಷ್ಟಿದೆ ಅಂತ ನನಗೆ 15 days ಒಳಗೆ ಮಾಡಿ ಕೊಡ್ಬೇಕು ಇಮಿಡಿಯೇಟ್ ಆಗಿ. ಸರ್ ಅದು ಬಂದಿದೆ ಸರ್, ಸರ್ವೆ ಮಾಡೋದಕ್ಕೆ ನಾನು ಆಲ್ರೆಡಿ ಕಳಿಸಿದ್ದೀನಿ ಸರ್ ಲೆಟ್ರ್ ಸರ್. ಸರ್ವೆ ಮಾಡಿ ಅದಕ್ಕೆ ಯಾವುದೇ ಸಿಕ್ಕರೆ ಅದನ್ನು ಮಾಡಿ ಅರ್ಜೆಂಟ್. ಓಕೆ ಸರ್. ಓಕೆ ಸರ್. ಓಕೆ. ಹಲೋ. ಓಕೆ, ಸ್ವತಃ ಹುಣಸಗಿ ಅವರು ತಹಶೀಲ್ದಾರ್ ಅವರಿದ್ದಾರೆ, ನಮ್ಮೊಂದಿಗೆ ಫೋನದಲ್ಲಿ ರೆಡಿ ಇದ್ದಾರೆ. ಹುಣಸಗಿ ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸುರೇಶ್ ಸರ್ ನಾನು ನಿಮ್ಮ ಹತ್ರ ಜಾಸ್ತಿ ಏನು ಕೇಳಕ್ಕೆ ಹೋಗಲ್ಲ. ಯಾವಾಗ ಇದು ಆಗ್ಬೋದು ಸರ್, ಏನು ಶುರು ಆಗ್ಬೋದು, ನಮ್ಮಿಂದ ಏನು ಹೆಲ್ಪ್ ಆಗಬೇಕು, ಸರ್ಕಾರದಿಂದ ಏನು ಹೆಲ್ಪ್ ಆಗಬೇಕು ಹೇಳಿ ಸರ್. ನಿಮ್ಮ ಕೈಯನ್ನು ನಾವು ಯಾವ ರೀತಿ ಬಲಪಡಿಸಬೇಕು ಈ ಒಂದು 170 ಕುಟುಂಬಗಳಿಗೆ ಮನೆ ಸಿಗೋದಿದ್ರೆ? ಸರ್ ಆಲ್ರೆಡಿ ಸರ್ ನಾವು ತಮ್ಮ ಒಂದು ಜಿಲ್ಲಾಧಿಕಾರಿಗಳ ಆದೇಶದ ಪ್ರಕಾರ ಸರ್ ನಾನು 438 ಸರ್ವೆ ನಂಬರ್ದಲ್ಲಿ 17 ಎಕರೆ 438 ಸರ್ವೆ ನಂಬರ್ದಲ್ಲಿ 17 ಎಕರೆ ಜಮೀನು ಇದೆ ಸರ್. ಅದರಲ್ಲಿ 7 ಎಕರೆ 16 ಗುಂಟೆ ಜಮೀನು ಸಂಬಂಧಪಟ್ಟಂತೆ ಸ್ಕೆಚ್ ಎಲ್ಲ ರೆಡಿ ಮಾಡಿ ನಮ್ಮ ಮಾನ್ಯ ಜಿಲ್ಲಾ ಯಾದಗಿರಿ AC ಅವರಿಗೆ ಪ್ರಸ್ತಾವನೆ ಸಲ್ಲಿಸಿದ್ದೀನಿ ಸರ್. ಆಲ್ರೆಡಿ 7 ಎಕರೆ 16 ಗುಂಟೆ ಸರ್. 7 ಎಕರೆ 16 ಗುಂಟೆ ಅದನ್ನು ಒಪ್ಕೊಂಡಿದ್ದಾರೆ ಇವರೆಲ್ಲ, ಈ ಜನ? ಅದು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಸರ್. ಅವರು ಈ ಬಗ್ಗೆ ನಿರ್ಧಾರ ತಗೋಬೇಕಂತ ಸರ್. ಜಮೀನು ಗುರುತಿಸಿಕೊಡೋದು ಮಾತ್ರ ನನಗೆ ಸಂಬಂಧಪಟ್ಟಂತ ವಿಷಯ. ಜಿಲ್ಲಾಧಿಕಾರಿಗಳ ಹತ್ರ ಕೂಡ ಮಾತಾಡೋಣ, ಪ್ರಶ್ನೆ ಅದಲ್ಲ. ನನ್ನ ಪ್ರಶ್ನೆ ಏನಂತಂದ್ರೆ, ನೀವು ಈಗ ಅವ್ರದ್ದೇನಿತ್ತು ಅಂತಂದ್ರೆ, ಎಸ್ ನೀವು ಹೇಳೋ ಪ್ರಕಾರ ಅಲ್ಲಿ ರೋಡ್ ಬದಿಯಲ್ಲಿ ಕೊಡೋಕ್ಕಂತೂ ಆಗಲ್ಲ, ಅವ್ರಿಗೂ ಅರ್ಥ ಆಗುತ್ತೆ. ಮತ್ತೊಂದು ಕಡೆ ಮಾಡಿಕೊಡ್ತಾರೆ. ಮತ್ತೊಂದು ಕಡೆ ಮಾಡಿಕೊಡೋಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆಯಾ ಅಂತೇಳಿ, ಎಲ್ಲೋ ಒಂದು ಮರುಭೂಮಿಯಲ್ಲಿ ಹಾಕಿದಂಗೆ ಹಾಕಬಾರ್ದು ಅಂತ. ಇಲ್ಲ ಸರ್, ಏನಿದೆ ಸರ್, ಇಲ್ಲಿ ನಮ್ಮ ಕಡೆ KBL ಆಸ್ತಿನೇ ಭಾಳ ಇದೆ ಸರ್. ಅದು 4 ರಿಂದ 5 ಕಿಲೋಮೀಟರ್ ಅಂತರದಲ್ಲಿ ಸರ್ಕಾರಿ ಜಮೀನು ಇದೆ ಸರ್. ಅದೆಲ್ಲ ಪ್ರತಿಯೊಂದು ನಮ್ಮ ನೂತನ ತಾಲೂಕು ಆಗಿರುವುದರಿಂದ ಪ್ರತಿಯೊಂದು ಜಮೀನನ್ನು ಸರ್ಕಾರಿ ಜಮೀನನ್ನು ಗುರುತಿಸ್ತಾ ಇದೀವಿ ಸರ್. ಇದೊಂದು ಗುರುತಿಸಿಗೆ ಆಲ್ರೆಡಿ ನಾನು ಕಳಿಸಿದ್ದೀನಿ ಸರ್ ಪ್ರಸ್ತಾವನೆ. ಆಲ್ರೆಡಿ ಕಳಿಸಿದ್ದೀರಿ? ಕಳಿಸಿದ್ದೀವಿ ಸರ್. 1 ವೀಕ್ ಆಯ್ತು ಸರ್. ಯಾವಾಗ? 1 ವೀಕ್ ಆಯ್ತಾ ಸರ್? 1 ವೀಕ್ ಆಯ್ತು ಸರ್. ಓಕೆ, ಈಗ ಅದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿದೆ ಅಂತ ಹೇಳ್ತಾ ಇದ್ದೀರಿ ನೀವು? ಇಲ್ಲ, ಅದು AC ಅವರ ಕಚೇರಿ ಸರ್. AC ಅವರ ಕಚೇರಿ. ಓಕೆ. ಮಂಜುನಾಥ ಸ್ವಾಮಿ AC ಅವರಲ್ವಾ? ಸರ್. ಸರ್. ಓಕೆ ಸುರೇಶ್ ಅವರೇ, ಖಂಡಿತವಾಗ್ಲೂ ಆ ಜಾಗವನ್ನು ಕೂಡ ಇವತ್ತು ನೋಡ್ತೀವಿ, ನೋಡೋಣ ಏನಾಗುತ್ತೆ ಅಂತೇಳಿ. ಬೇರೆ ನಮ್ಮಿಂದ ಏನು ಸರ್ ಹೆಲ್ಪ್ ಆಗಬೇಕು ಹೇಳಿ ನಿಮಗೆ? ಸರ್ ಏನು ನನ್ನ ಸರ್ಕಾರಿ ಆದೇಶಕ್ಕೆ ಏನಿದೆ ಯಾವುದೇ ರೀತಿ. ಓಕೆ, ಒಂದೇ ನಿಮಿಷ ಸುರೇಶ್ ಅವರೇ, ಸ್ವಲ್ಪ ಜೋರಾಗಿ ಮಾತಾಡಿ. AC ಅವರಿದ್ದಾರೆ, ಮಂಜುನಾಥ ಸ್ವಾಮಿ, ಯಾದಗಿರಿ AC. ಮಂಜುನಾಥ್ ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ಈಗ ನಾನು ಸುರೇಶ್ ಹುಣಸಗಿ ತಹಸೀಲ್ದಾರ್ ಹತ್ರ ಮಾತಾಡ್ತಾ ಇದ್ದೆ ಸರ್. ಅವರೊಂದು ಫೈಲ್ ನಿಮ್ಗೆ ಕಳಿಸಿದ್ದಾರಂತೆ. ಹೌದೌದು, ಶನಿವಾರ ಕಳಿಸಿದ್ದಾರೆ, ಡಿಸ್ಕಸ್ ಮಾಡಿದ್ದಾರೆ, ಬಂದು ಡಿಸ್ಕಸ್ ಮಾಡಿದ್ರು. ಸರ್. ಹೌದು ಸರ್, ಅದು ಏನಾಗ್ಬೋದು ಸರ್? ಐ ಮೀನ್ ಸರ್, ಅಲ್ಲಿ ಜನಗಳು ಏನೋ ಹೇಳ್ತಾ ಇದ್ರಂತೆ, ನಮ್ಗೆ ಗೊತ್ತಿಲ್ಲ. ಐ ಮೀನ್ ಖಂಡಿತವಾಗ್ಲು ಈಗ ತಾಲೂಕಾದಾಗ ರೋಡ್ ಡೆವಲಪ್ ಆಗುತ್ತೆ, ಅಲ್ಲಿ ಇರೋಕ್ಕಾಗಲ್ಲ. ಬಟ್ ಆ ಜಾಗ 5 ಕಿಲೋಮೀಟರ್ ದೂರ ಇದೆ ಅಂತ ಹೇಳಿದ್ದಾರೆ ಸರ್. ಸೊ ಹಾಗಿದ್ರೆ ಅದು ಯಾವಾಗ ಸಿಗ್ಬೋದು ಸರ್? ಐ ಮೀನ್ ನಿಮ್ಮ ಸಿಗೋದಕ್ಕೆ ಏನ್ ತೊಂದರೆ ಇಲ್ಲ, ಯಾಕೆಂದ್ರೆ ಈಗಾಗಲೇ ತಹಸೀಲ್ದಾರ್ ಪ್ರಸ್ತಾವನೆ ನನ್ನ ಹತ್ರ ತಗೊಂಬಂದಾಗ ಮೊನ್ನೆ ಶನಿವಾರನೇ ಬಂದಿದ್ರು. ನಮ್ದೊಂದು ಮೀಟಿಂಗ್ ಇತ್ತು, ಅವತ್ತು ಫೈಲ್ ತಗೊಂಬಂದು ಎಕ್ಸ್ಪ್ಲೈನ್ ಎಲ್ಲ ಮಾಡಿದ್ದಾರೆ. ಈ ರೀತಿ ಇದೆ, 7 ಎಕರೆ ಜಮೀನನ್ನ ನಾವು ಮೀಸಲಿಸೋಣ ಸರ್. ಗ್ರಾಮ ಪಂಚಾಯತಿನಲ್ಲಿ ಈಗಾಗಲೇ ಅದ್ರ ಬಗ್ಗೆ ಫಲಾನುಭವಿಗಳ ಆಯ್ಕೆನೂ ಕೂಡ ಮಾಡಿದ್ದಾರೆ. ಓಕೆ. ಸೊ ನಮ್ದು ಕರ್ತವ್ಯ ಏನಿದ್ರು ಕೂಡ ಸರ್ಕಾರಿ ಜಮೀನನ್ನ ಈ ಮನೆಗಳಿಗೆ ವಸತಿ ರಹಿತರಿಗೆ ಮೀಸಲಿಡೋದಷ್ಟೇ. ಸೊ ಆ ಕಾರ್ಯನ ನಾವು ಬಹುಶಃ ಈ 1-2-3 ದಿವಸಗಳಲ್ಲಿ ಜಿಲ್ಲಾಧಿಕಾರಿಗಳಿಗೆ ಕಳಿಸಿ ಮಾಡಿಸ್ಕೊಡ್ತೀವಿ. ಬಟ್ ಆಯ್ಕೆ ಮಾಡಿ ಆ ಫಲಾನುಭವಿಗಳಿಗೆ ಹಕ್ಕುಪತ್ರ ಕೊಡೋದನ್ನ ಗ್ರಾಮ ಪಂಚಾಯತಿ ವತಿಯಿಂದ ತಾಲೂಕ್ ಪಂಚಾಯತಿಯವರು ಮಾಡ್ತಾರೆ. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಮಂಜುನಾಥ ಸ್ವಾಮಿ ಸರ್ ನಮಸ್ತೆ. ನಿಮ್ಮನ್ನು ಮಂಜುನಾಥ ಸ್ವಾಮಿ ತುಂಬಾ ಚೆನ್ನಾಗಿಟ್ಟಿರ್ಲಿ. 3 ದಿವಸದಲ್ಲಿ ಆಗತ್ತೆ ಅಂತ ಹೇಳಿದ್ರಿ. ನಂತರ ಅದು ಗ್ರಾಮ ಪಂಚಾಯತಿ ಯಾರಿಗೆಲ್ಲ ಮನೆ ನಿವೇಶನ ಏನ್ ಇರ್ಬೇಕಾದ್ರೆ ಅರ್ಹರಿಗೆ ಕೊಡುವಂತ ಕೆಲಸವನ್ನ ಅವರು ರಾಜೀವ್ ಗಾಂಧಿ ವಸತಿ ನಿಗಮದ ಮುಖಾಂತರ ಮಾಡ್ಬೇಕಾಗತ್ತೆ. ಸರ್ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಕಳಿಸಿ ಅಪ್ರೂವಲ್ ತಗೊಂಡು ಹಕ್ಕುಪತ್ರಗಳನ್ನ ಕೊಡುವಂತ ಕೆಲಸವನ್ನ ಅವ್ರು ಮಾಡ್ತಾರೆ. ನಾವು ಸರ್ಕಾರಿ ಜಮೀನನ್ನ ಅವರಿಗೆ ಹಸ್ತಾಂತರಿಸುವಂತ ಕೆಲಸವನ್ನ ಮಾಡ್ತೀವಿ. ಎಸ್ ಸರ್, ನಿವೇಶನಗಳನ್ನ ಮಾಡಿಕೊಡುವಂತ ಅವ್ರ ಜವಾಬ್ದಾರಿ. ಹೌದು.